ಇಲ್ಲಿ ತನಕ ರಾಜ್ಯ ಸರ್ಕಾರ ಬೊಬ್ಬೆ ಹೊಡಿತಾ ಇತ್ತು. ಕೇಂದ್ರ ಸರ್ಕಾರದಿಂದ ₹1 ಬರ ಪರಿಹಾರದ ಹಣ ಬಂದಿಲ್ಲ ಅಂತ. ಈಗ ಬಿಡುಗಡೆ ಆದ್ಮೇಲೆ ಆದ್ರೂ ನೆಟ್ಟಿಗೆ ಹಂಚಬೇಕಲ್ವಾ? ಯಾವ ಕಾಟಾಚಾರಕ್ಕೆ ಇದೀಗ ಈ ಬಿಡುಗಡೆಯ ಹಣವನ್ನು ಹಂಚಿದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಮೇವು ಬ್ಯಾಂಕ್ ಮತ್ತು ಗೋಶಾಲೆಯನ್ನು ಆರಂಭ ಮಾಡಿದ್ದಾರೆ, ಬರೀ ಹೆಸರಿಗಷ್ಟೇ. ಆ ಮೇವು ಬ್ಯಾಂಕ್ನಿಂದ ಒಂದು ಹಿಡಿ ಮೇವು ಕೂಡ ಜಾನುವಾರುಗಳಿಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಹುಬ್ಳಿ ತಾಲೂಕಿನ ಶಿರಗುಪ್ಪಿಯ ಮೇವು ಬ್ಯಾಂಕ್ನಲ್ಲಿ ಕರ್ಮಕಾಂಡ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಆ ತೂಕದ ಮಷಿನ್ಗಳು ಕಾಟಾಚಾರಕ್ಕಿದೆ. ನೀರಿನ ತೊಟ್ಟಿಯಲ್ಲಿ ಒಂದು ಹನಿ ನೀರಿಲ್ಲ. ಮೇವು ಕಟ್ಟಡವನ್ನ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರಂತೆ. ಇವನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕಂಡೂ ಕಾಣದಂತೆ ಕುರುಡರಾಗಿ ಅವರು ವರ್ತಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಫೈಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಬರ ಪರಿಹಾರವನ್ನು ತಂದಿದೆ. ಈ ಬರ ಪರಿಹಾರ ರಾಜ್ಯದ ರೈತರಿಗೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ? ಧಾರವಾಡ ಜಿಲ್ಲೆಯಲ್ಲಿ ರೈತರು ನಿಜಕ್ಕೂ ಕೂಡ ಸರ್ಕಾರದ ಒಂದು ಫಲಾನುಭವಿತೆಯನ್ನು ಅನುಭವಿಸ್ತಾ ಇದ್ದಾರೆ. ರಿಯಾಲಿಟಿ ಚೆಕ್ ಮೂಲಕ ನಿಮಗೆ ತೋರಿಸ್ತೇನೆ. ಎಳ್ಳಷ್ಟು ಕೂಡ 0% ಕೂಡ ರೈತರಿಗೆ ₹1 ಅನುದಾನ ಸಿಗ್ತಾ ಇಲ್ಲ. ₹1 ಸಹ ಅವರಿಗೆ ಮೇವಾಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಜಾನುವಾರುಗಳು ಆಗಿರ್ಬೋದು, ಯಾವುದೇ ಪ್ರಯೋಜನವನ್ನು ಪಡೆದುಕೊಳ್ತಾ ಇಲ್ಲ. ಇದಕ್ಕೆ ಸಾಕ್ಷಿಯನ್ನು ತೋರಿಸ್ತೇನೆ. ನಾನೀಗ ಹುಬ್ಬಳ್ಳಿ ತಾಲೂಕಿನ ಒಂದು ಸಿರಗುಪ್ಪ ಗ್ರಾಮದಲ್ಲಿ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಒಂದು ಮೇವು ಬ್ಯಾಂಕನ್ನು ತೆರೆಯಲಾಗಿದೆ. ಕೇವಲ ನಾಮ ಮಾತ್ರಕ್ಕೆ ಮೇವು ಬ್ಯಾಂಕ್ ಇದೆ, ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಆದರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಾವು ಮೇವು ಬ್ಯಾಂಕನ್ನು ತೆರೆದಿದ್ದೇವೆ, ಟನ್ನುಗಟ್ಟಲೆ ಕ್ವಿಂಟಲ್ ಗಟ್ಟಲೆ ಮೇವನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಅಂತ. ಪರಿಸ್ಥಿತಿಯನ್ನು ನೋಡಿ ಬೀಗ ಹಾಕಿ ಹೋಗಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆ ತನಕ ಮೇವು ಬ್ಯಾಂಕ್ ಓಪನ್ ಇರಬೇಕು ಬರಗಾಲ ಇರುವಂಥ ಸಮಯದಲ್ಲಿ. ಆದರೆ ಇದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಇನ್ನು ನಿಮಗೆ ಬೋರ್ಡ್ ತೋರಿಸ್ತೇನೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ, ಪಶುಸಂಗೋಪನೆ, ವೈದ್ಯಕೀಯ, ಹೀಗೆ ತಾಲೂಕು ಆಡಳಿತ ಎಲ್ಲ ರೀತಿಯಿಂದ ಬರಗಾಲದ ಪರಿಹಾರದಡಿ ಡೇಟ್ ಕೂಡ ನೀವು ನೋಡ್ಕೊಳ್ಳಿ. 23/2/2024 ಆರಂಭ ಮಾಡಿದೆ. ಆರಂಭವಾದ ದಿನದಿಂದ ಇಲ್ಲಿಯ ತನಕ ಇಲ್ಲಿ ಜಾನುವಾರಾಗಿರ್ಬೋದು, ರೈತರಾಗಿರ್ಬೋದು, ಯಾರೇ ಒಬ್ಬ ಬಂದು ಹೋದಂಥ ಕುರು ಇಲ್ಲ. ಆದರೆ ನಪ ಮಾತ್ರಕ್ಕೆ ಫೈಲ್ಗಳಲ್ಲಿ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ಮಾಡಿದರ ಹೊರತಾಗಿ ಮೇವು ಹಂಚಿಕೆ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ನು ಒಳಗಡೆಯ ದೃಶ್ಯಗಳನ್ನು ನಿಮಗೆ ತೋರಿಸ್ತೇನೆ. ಈ ದೃಶ್ಯ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಮೇವು ಹಂಚಿಕೆ ಕಾರ್ಯ ಆಗ್ತಾ ಇದೆ ಅಂತ. ಜಿಲ್ಲಾಧಿಕಾರಿಗಳು ಒಂದು ಕಡೆ ಹೇಳ್ತಾರೆ ನಾವು ಸಾಕಷ್ಟು ಮೇವನ್ನು ಕೊಡ್ತಾ ಇದ್ದೀವಿ, ಬರಗಾಲದಲ್ಲಿ ಎದುರಿಸೋಕ್ಕೆ ಸನ್ನದ್ಧವಾಗಿದೆ ಅಂತ. ಕೇವಲ ನಾಮ ಮಾತ್ರಕ್ಕೆ ಒಂದು 2-3 ಟ್ರಿಪ್ ಅದು ಒಣ ಮೇವನ್ನು ತಂದು ಹಾಕಲಾಗಿದೆ. ಅದು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಜೋಳದ ದಂಟು ಅಂತಾರೆ. ಸೊ ಅದನ್ನು ತಂದು ಹಾಕಿದ್ಬಿಟ್ರೆ ಮೇವು ಲಕ್ಷಣ ಕಾಣ್ತಾ ಇಲ್ಲ. ಇದು ಯಾವುದಕ್ಕೂ ಬಳಕೆ ಮಾಡಿಕೊಂಡಿರೋಂಥ ಒಂದು ಪ್ರದೇಶದಂತೆ ಕಾಣ್ತಾ ಇದೆ. ಇನ್ನು ಒಳಗಡೆ ವಿದ್ಯುತ್ ಸಂಪರ್ಕ ಇಲ್ಲ, ಆದರೂ ಕೂಡ ನಿಮಗೆ ವೇಟಿಂಗ್ ಮಿಷನನ್ನು ಇಟ್ಟಿದ್ದಾರೆ. ಅಂದರೆ ತಮ್ಮ ಬಿಲ್ ಆಗೋಕ್ಕೆ ಯಾವ ರೀತಿಯಾಗಿ ಬೇಕೋ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ರೈತರ ಒಂದು ಜಾನುವಾರುಗಳಿಗೆ ಮೇವು ಮಾತ್ರ ಸಿಗ್ತಾ ಇಲ್ಲ ಅನ್ನೋದು ಈ ಒಂದು ದೃಶ್ಯಾವಳಿಗಳ ಮುಖಾಂತರ ನಿಮಗೆ ಸ್ಪಷ್ಟವಾಗ್ತಾ ಇರುವಂಥದ್ದು. ಇನ್ನು ಪಕ್ಕದಲ್ಲಿ ನಿಮಗೆ ತೋರಿಸ್ತೇನೆ. ಒಂದು ದನಗಳನ್ನು ನೆರಳಿಗೆ ಕಟ್ಟಬೇಕಲ್ಲ. ಸೊ ಆ ದನಗಳ ನೆರಳಿಗೆ ಯಾವ ರೀತಿ ಕಟ್ತಾರೆ ಅಂದರೆ ಇಲ್ಲಿ ಒಂದು ಖಾಸಗಿ ವ್ಯಕ್ತಿಗಳು ಕೂಡ ಇದನ್ನು ಒತ್ತುವರಿ ಮಾಡಿಕೊಂಡಿರುವಂಥದ್ದು ನೋಡ್ಬೋದು. ಸೊ ಇಲ್ಲಿ ಒಂದು ರೀತಿಯ ಕಟ್ಟಿಗೆಗಳನ್ನು ಹಾಕಿದ್ದಾರೆ. ಸೊ ಇಲ್ಲಿ ಯಾವ ಅಧಿಕಾರಿಗಳು ಕೇಳೋರಿಲ್ಲ. ಮೇವು ಬ್ಯಾಂಕ್ ಸ್ಥಾಪನೆ ಆಗಿದ್ದರೂ ಕೂಡ ಈ ರೀತಿಯಾಗಿ ಈ ಒಂದು ಒತ್ತುವರಿ ಮಾಡಿಕೊಂಡಿರುವಂಥದ್ದು. ಇನ್ನು ಇಲ್ಲಿ ಈ ಒಂದು ನೀರಿನ ತೊಟ್ಟಿಯನ್ನು ಕೂಡ ನಿಮಗೆ ತೋರಿಸ್ತೇನೆ. ಹನಿ ನೀರು ಕೂಡ ಸಿಗ್ತಾ ಇಲ್ಲ ಜಾನುವಾರುಗಳಿಗೆ ಕುಡಿಯಲು. ಪ್ರದೇಶವೆಲ್ಲವೂ ಕೂಡ ಒಣದ ಒಂದು ರೀತಿಯಾಗಿಬಿಟ್ಟಿದೆ. ಇಂತಹ ಒಂದು ಸಂದರ್ಭದಲ್ಲಿ ನೀರಿನ ತೊಟ್ಟಿಯನ್ನು ಆರಂಭಿಸಲಾಗಿದೆ. ಕಾಟಾಚಾರದ ನೀರಿನ ತೊಟ್ಟಿ ಒಂದು ರೀತಿಯಲ್ಲಿ ಏನೋ ಇರಬೇಕು ಇದ್ದಂತೆ ಕಾಣ್ತಾ ಇರುವಂಥದ್ದು. ಇಲ್ಲಿ ಹನಿ ನೀರು ಕೂಡ ಸಿಗ್ತಾ ಇಲ್ಲ. ನೀರಿತ್ತು ಅಂತ ಹೇಳೋಕ್ಕೆ ಸಾಕ್ಷಿ ಕೂಡ ನಿಮಗಿಲ್ಲ. ಈ ಒಂದು ಪ್ರದೇಶಕ್ಕೆ ನೀರು ಕೊಡಬೇಕಲ್ಲ, ಅವರು ನೀರು ಕೊಡೋಕ್ಕೆ ಒಂದು ಏನಾದರೂ ಬೇಕಲ್ಲ.